ಗುರೂಜಿ, ನಾನಾಗಲೇ ಹೇಳ್ತಾ ಇದ್ದೆ, ಕವಡೆ ಶಾಸ್ತ್ರ, ನಾಡಿ ಶಾಸ್ತ್ರ, ಬೀಜ ಮಂತ್ರಗಳೆಲ್ಲವೂ ಕೂಡ ಜನಕ್ಕೆ ಒಂದಷ್ಟು ಗೊಂದಲ. ಈ ಕವಡೆ ಶಾಸ್ತ್ರ ಯಾಕೆ ನೋಡ್ತಾರೆ, ಈ ನಾಡಿ ಶಾಸ್ತ್ರ ಅಂದರೆ ಏನು, ಯಾಕೆ ನೋಡ್ತಾರೆ ಅಂತ ಮೊದಲನೇದಾಗಿ ಈ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಅಂತಂದರೆ 64 ವಿದ್ಯೆಗಳಲ್ಲಿ ಮೇರು ಪರ್ವತ ಅನ್ನುವಂಥದ್ದೇ ಹೇಳ್ಕೋಬಹುದು ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಅಂತಂದರೆ ಪಂಚಾಂಗದ ಆಧಾರದ ಮೇಲೆ ತಿಥಿ, ವಾರ, ನಕ್ಷತ್ರ, ಕರ್ಣ, ಯೋಗ ಇವು ಎಲ್ಲವನ್ನೂ ಕೂಡ ಬೇಸಿಕ್. ಈ ಅಡಿಪಾಯಗಳನ್ನ ಇಟ್ಟುಕೊಂಡು ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ರಮಲಶಾಸ್ತ್ರ, ಕವಡೆ ಶಾಸ್ತ್ರ ಮತ್ತು ನಾಡಿಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಗಿಳಿಶಾಸ್ತ್ರ ಈ ಎಲ್ಲ ವಿಧಾನಗಳಲ್ಲೂ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳ್ಕೋಬಹುದು. ಮುಖ್ಯವಾಗಿ ನವಗ್ರಹಗಳು. ಈ ನವಗ್ರಹಗಳು ಎಷ್ಟು ಮಟ್ಟಿಗೆ ನಮಗೆ ಪಂಚಾಂಗ ಮತ್ತು ಮನುಕುಲಕ್ಕೆ, ಮನುಷ್ಯರ ಮೇಲೆ ಪ್ರಭಾವ ಬೀಳುತ್ತವೆ ಅಂತಂದರೆ, ಸಾಕ್ಷಾತ್ ನಮಗೆ ದೇವತೆಗಳು ಅಂತಂದರೆ ಕಣ್ಣಿಗೆ ಕಾಣುವಂತಹ ದೇವರುಗಳೇ ಸೂರ್ಯಚಂದ್ರರು. ಈ ನವಗ್ರಹಗಳು, ಸೂರ್ಯಚಂದ್ರರು ಹೇಗೆ ನಮ್ಮ ಜಾತಕದ ಮೇಲೆ ಮನುಷ್ಯನ ಪ್ರಭಾವ ಬೀರುತ್ತವೆ ಅಂತಂದರೆ, ನಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೊಂದು ಬೆಂದುತ್ತಾ ಇದ್ರೂ ಕೂಡ, ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ನಿಭಾಯಿಸುವಂತಹ, ನಿವಾರಿಸುವಂತಹ ಶಕ್ತಿ ಸೂರ್ಯ ಮತ್ತು ಚಂದ್ರರಿಗೆ ಇದ್ದಾವೆ. ಹೇಗೆ ನಮ್ಮ ನವಗ್ರಹಗಳನ್ನು ಬೀಜ ಮಂತ್ರಗಳಾಗಿ ಪರಿವರ್ತನೆ ಮಾಡಿಕೊಂಡು ರಾಶಿಯ ಅಧಿಪತಿಯ ಬೀಜ ಮಂತ್ರವನ್ನು ನಾವು ಎಷ್ಟರ ಮಟ್ಟಿಗೆ ಸಿದ್ಧಪಡಿಸ್ಕೊಳ್ತೀವಿ, ಆ ಬೀಜ ಮಂತ್ರವನ್ನು ನಾವು ಸಿದ್ಧಪಡಿಸ್ಕೊಂಡಾಗ ನಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಮೂಲ ಮಾರ್ಗ ಈ ಬೀಜ ಮಂತ್ರಗಳಿಗಿದ್ದಾವೆ. ಈ ಬೀಜ ಮಂತ್ರಗಳಂತಂದರೆ, ಎಕ್ಸಾಂಪಲ್ ಆಗಿ ಒಂದು ವಿಷ್ಣು ಸಹಸ್ರನಾಮ ತಗೊಳ್ಳೋಣ. ಇವಾಗ ವಿಷ್ಣು ಸಹಸ್ರನಾಮ ಕನಿಷ್ಠ ಅಂತಂದ್ರೂ ಕೂಡ 40 ನಿಮಿಷದವರೆಗೂ ಕೂಡ ಇದೆ. ಆ 40 ನಿಮಿಷ ಪಠಿಸುವಂಥದ್ದು ಮೂಲ ಮಾರ್ಗಗಳು ಬೀಜ ಮಂತ್ರಗಳಲ್ಲಿ ಕನಿಷ್ಠ ಅಂತಂದ್ರೆ ಒಂದು 20 ಬೀಜ ಮಂತ್ರಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಪವರು, ಒಂದು ಶಕ್ತಿ ಬೀಜ ಮಂತ್ರಗಳಿಗಿದ್ದಾವೆ. ಆದ ಕಾರಣದಿಂದ ಈ ಬೀಜ ಮಂತ್ರಗಳು ರಾಶಿ ನಕ್ಷತ್ರದ ರಾಶಿಯ ಅಧಿಪತಿಯ ಬೀಜ ಮಂತ್ರವನ್ನು ಪಠಿಸಿದಾಗ, ಅವುಗಳನ್ನು ನಾವು ವಶಪಡಿಸ್ಕೊಂಡಾಗ ಸಂಕಲ್ಪ ಅನ್ನುವಂಥದ್ದು ಏನಿದೆಯೋ, ಅಂದರೆ ನಾವು ದಿನನಿತ್ಯ ಮಾಡುವಂತಹ ಕಾರ್ಯ ಇರಬಹುದು ಮತ್ತು ಮುಖ್ಯವಾದ ಒಂದು ಘಟನೆಗಳು ಸಂಭವಿಸುವಂತಹ ಅವಘಡಗಳನ್ನು ತಪ್ಪಿಸುವುದಕ್ಕೋಸ್ಕರ ಮತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತು ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಈ ಬೀಜ ಮಂತ್ರಗಳನ್ನು ನಾವು ಸಿದ್ಧಿ ಮಾಡ್ಕೋಬೇಕು. ಈ ಬೀಜ ಮಂತ್ರಗಳಿಂದ ನಮಗೆ ಶಾಶ್ವತವಾದ ಪರಿಹಾರಗಳನ್ನು ಕೂಡ ಎಷ್ಟೊಂದು ಬೀಜ ಮಂತ್ರಗಳಿಂದ ಇದ್ದಾವೆ, ಉಲ್ಲೇಖನದಲ್ಲಿ ಇದ್ದಾವೆ. ನಮ್ಮ ಶಾಸ್ತ್ರ, ಜ್ಯೋತಿಷ್ಯ ಮತ್ತು ಪುರಾಣಗಳಲ್ಲಿ ಸಿದ್ಧಪಡಿಸ್ಕೊಂಡಂಗೆ ರಾಜ ಮಹಾರಾಜರು ಕೂಡ ಮತ್ತು ಋಷಿಮುನಿಗಳು ಕೂಡ ದೇವತೆಗಳಿಗೆ ನಮಗೆ ಆಗುವಂತಹ ಒಂದು ಸಕ್ಸಸ್ಫುಲ್ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ಜನ್ಮಾಂತರಗಳಲ್ಲೂ ಮತ್ತು ಹಿಂದೆ ಆಗಿರುವಂತಹ ಅವಘಡಗಳನ್ನು, ಪೂರ್ವಜನ್ಮದ ಕರ್ಮವನ್ನು ಹೇಗೆ ನಾವು ಫಲ ಅನ್ನುವಂಥದ್ದು ಪಡ್ಕೊಳ್ತೀವಿ, ಹೇಗೆ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು, ಈ ಬೀಜ ಮಂತ್ರಗಳಿಂದ ನಮಗೆ ಶಾಶ್ವತವಾಗಿ ಮತ್ತು ಆ ದಿನಕ್ಕೆ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳು ಯಾವುದಿದ್ದಾವೋ ಯಾವುದ್ರಲ್ಲೂ ಕೂಡ ಅಡೆತಡೆಗಳು ಬರ್ದಿರಾನೆ ಸುಲಭವಾದ ರೀತಿಯಲ್ಲಿ ನಮ್ಮ ಬೀಜ ಮಂತ್ರಗಳಿಂದ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.